ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಗದಗ್ನ ಜಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಸುದ್ದಿ ಟೆಲಿಕಾಸ್ಟ್ ಆದ ಒಂದೇ ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಒಂದೇ ಗಂಟೆಯಲ್ಲಿ ನೆಲ ಮಹಡಿಯಲ್ಲಿ ನಿಂತಿದ್ದ ನೀರು ಕ್ಲೀನ್ ಆಗಿದೆ. ಅಧಿಕಾರಿಗಳು ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು. ಆದ್ರೆ ನ್ಯೂಸ್ 18 ಎಚ್ಚರಿಸಿದ ಮೇಲೆ ಅವರಿಗೆ ಎಚ್ಚರಿಕೆ ಆದಂಗೆ ಕಾಣಿಸ್ತಾ ಇದೆ. ಇಡೀ ಆಸ್ಪತ್ರೆ ಸ್ವಚ್ಛತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ರೋಗಿಗಳಿಗೆ ಸೊಳ್ಳೆ ಕಾಟದಿಂದ ಫೈನಲಿ ಮುಕ್ತಿ ಸಿಕ್ಕಿದೆ. ಒಂದು ಗಂಟೆಯಲ್ಲೇ ಇಂಪ್ಯಾಕ್ಟ್ ಆಗಿದೆ. ನ್ಯೂಸ್ 18 ನಲ್ಲಿ ಸುದ್ದಿ ಪ್ರಸಾರ ಆದ ಮೇಲೆ ನ್ಯೂಸ್ 18ಗೆ ಧನ್ಯವಾದವನ್ನ ಹೇಳಿದ್ದಾರೆ ರೋಗಿಗಳು ಮತ್ತೆ ಸಾರ್ವಜನಿಕರು. ಸ್ಥಳೀಯರು ಅಂದ್ರೆ ರೋಗಿಗಳು ಮತ್ತೆ ಅವ್ರ ಕಡೆಯವರೆಲ್ಲ ಗಮನಕ್ಕೆ ತಂದಿದ್ದಾರೆ, ಇಲ್ಲ ಅಂತಲ್ಲ. ಮತ್ತೆ ಅಧಿಕಾರಿಗಳಿಗೆ ಅರ್ಥ ಆಗ್ಬೇಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆ. ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದೆಯಾ ಇಲ್ವಾ? ಎಸ್ಪೆಷಲಿ ನೆಲ ಮಹಡಿಯಲ್ಲಿ ಮಳೆ ಬಂದಾಗ ನೀರು ನಿಂತ್ಕೊಳ್ಳುತ್ತೆ. ಅದು ನಾವು ಕ್ಲೀನ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಪೇಷಂಟ್ ಕಡೆಯವರಿಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಸೊಳ್ಳೆ ಉತ್ಪತ್ತಿಯಾಗಿ. ಬೇರೆಯವ್ರಿಗೆಲ್ಲ ಕಿವಿ ಮಾತು ಹೇಳ್ತಾರೆ ಇವರು, ಮಳೆಗಾಲದಲ್ಲಿ ನೀರು ನಿಂತ್ಕೋಬಾರ್ದು, ಆ ಥರ ನೋಡ್ಕೊಳ್ಳಿ, ಡೆಂಗಿ ಬರುತ್ತೆ, ಸೊಳ್ಳೆಯಿಂದ ಬೇರೆ ಬೇರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ನೋಡಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಹೆಂಗಿತ್ತು ಅಂತ ಈ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 1 ಗಂಟೆಲೇ ಕ್ಲೀನಿಂಗ್ ಶುರು ಮಾಡಿದ್ದಾರೆ. ಗದಗ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ ಒಳಗಡೆನೆ ಚರಂಡಿಯಲ್ಲಿ ಎಲ್ಲ ರೋಗಿಗಳು ಇರುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಯಾವಾಗ ನ್ಯೂಸ್ 18 ಬಂದು ಇಲ್ಲಿ ಒಂದು ಇರುವಂತ ದುರ್ವ್ಯವಸ್ಥೆಯನ್ನ ವರದಿನ ಮಾಡಿದಾಗ ಇವಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಎಷ್ಟೊಂದು ಭಯಾನಕ ಅಂತಂದ್ರೆ ಮಕ್ಕಳ ಐಸಿಯು ಘಟಕ ಇದೆ, ಇದೇ ಚರಂಡಿ ಪಕ್ಕದಲ್ಲಿ ಔಷಧಿಯ ಘಟಕಗಳು ಇವೆ. ಇಲ್ಲಿಂದನೇ ಜನರು ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದೇ ಬೇಸ್ಮೆಂಟ್ ಅಲ್ಲಿ ಲಿಫ್ಟ್ ಕೂಡ ಇದೆ, ಇದರಿಂದನೇ ಜನರು ಬರಬೇಕು. ಇಂಥ ಒಂದು ಮಲಿನವಾದ ವಾತಾವರಣದಲ್ಲಿ ಜನರು ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರಿಂದ ಸಾಕಷ್ಟು ವರದಿ ಪ್ರಸಾರ ಆದ್ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆಯನ್ನು ಮಾಡ್ಲಿಕ್ಕತ್ತಾರ. ನಿಜವಾಗ್ಲೂ ನಾನು ಈ ಒಂದು ಸುದ್ದಿವಾಹಿನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೆ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ, ಈ ತರ ನೀವು ಬೇಜವಾಬ್ದಾರಿತನ ಮಾಡಬೇಡ್ರಿ. ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಪಗಾರನ್ನು ತಗೊಂತೀರಿ, ಪಗಾರ ತಗೊಂಡಿದ್ದಕ್ಕೆ ಮಾತ್ರ ಕೆಲಸ ಮಾಡ್ರಿ. ಇಲ್ದಿದ್ರೆ ನೀವು ಎಸಿ ರೂಮ್ನಾಗ ಕುಂದಿರ್ಬೇಕು, ನಾವು ಜನರು ಇಲ್ಲಿ ಚರಂಡಿಯಲ್ಲಿ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ಅಂತ ಹೇಳ್ತಾ ಅಧಿಕಾರಿಗಳು ಈ ಕೂಡಲೇ ಕೆಲಸ ಮಾಡ್ಕೊಂಡು ಒತ್ತಾಯ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಮೊದಲೇ ಅಧಿಕಾರಿಗಳು ಈ ಕೆಲಸ ಮಾಡಬೇಕಾಗಿತ್ತು, ಆದ್ರೆ ಮಾಧ್ಯಮದವರು ಕೆಲವೊಂದ್ಸತಿ ಎಚ್ಚರಿಸೋ ತನಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ ಅನ್ಸುತ್ತೆ. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಯಿತು, 1 ಗಂಟೆಲಿ ಇಂಪ್ಯಾಕ್ಟ್ ಆಗಿದೆ. ಇಡೀ ಆಸ್ಪತ್ರೆ ಕ್ಲೀನ್ ಮಾಡ್ತಾ ಇದ್ದಾರಾ? ಈಗ ರೋಗಿಗಳು ಮತ್ತೆ ಸಾರ್ವಜನಿಕರು ಇದಕ್ಕೆ ಏನ್ ಹೇಳ್ತಾ ಇದಾರ? ಹೌದು ಶರ್ಮಿತಾ ಶೆಟ್ಟಿ, ಮುಂಜಾನೆ ಏನು ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ಒಂದೇ ಗಂಟೆಯಲ್ಲಿ ಕೂಡ ಅಧಿಕಾರಿಗಳು ಸ್ಪಂದನೆ ಮಾಡಿ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ನೆಲಮಾಡಿಯನ್ನ ಸ್ವಚ್ಛತೆ ಮಾಡಿ ಅಲ್ಲಿ ಬ್ಲೀಚಿಂಗ್ ಪೌಡರ್ ನ ಹಾಕಿ ಜೊತೆಗೆ ಈಗಾಗಲೇ ಸ್ವಚ್ಛತೆ ಮಾಡಿರುವಂತದ್ದು. ಯಾಕಂತಂದ್ರೆ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡಿ ಅಷ್ಟೇ ಸುಮ್ಮನೆ ಕೊಡಲ್ಲ, ಅದು ಇಂಪ್ಯಾಕ್ಟ್ ಆಗುವವರೆಗೂ ಕೂಡ ಕೈ ಬಿಡಲಿ ಅನ್ನೋದಕ್ಕೂ ಕೂಡ ಇದು ಒಂದು ಉದಾಹರಣೆ. ನಾವು ಸದ್ಯ ನೆಲಮಾಡಿ ಹತ್ರ ಇದ್ವಿ. ಇಲ್ಲಿ ಇದಕ್ಕೆ ಮುಂಚೆ ಕೂಡ ಅಂದ್ರೆ ಬೆಳಗ್ಗೆ ಹತ್ರದಲ್ಲಿ ನೀರು ಸಾಕಷ್ಟು ನೀರಿತ್ತು. ನ್ಯೂಸ್ 18 ಕನ್ನಡ ಯಾವಾಗ ವರದಿಯನ್ನ ಪ್ರಸಾರ ಮಾಡ್ತು, ವರದಿಗೆ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಸೂಚನೆ ಮಾಡ್ತಾರೆ. ಸೂಚನೆ ಮಾಡಿದ ತಕ್ಷಣವೇ ಇದು ಎಲ್ಲವೂ ಕೂಡ ನೆಲಮಾಡಿರ್ತಕ್ಕಂಥ ನೀರುಗಳನ್ನ ಸ್ವಚ್ಛತೆ ಮಾಡಿ ಇಲ್ಲಿ ಅಷ್ಟೇ ಅಲ್ಲೇ ಬ್ಲೀಚಿಂಗ್ ಪೌಡರ್ ಸಹ, ಯಾಕಂದ್ರೆ ಇಲ್ಲಿ ಸೊಳ್ಳೆ ಆಗ್ಬಾರ್ದು ಎಂಬ ನಿಟ್ಟಿನಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿ ಒಂದು ಈ ದುರ್ವಾಸನೆಯನ್ನು ಹೊಡ್ತಾ ಇತ್ತು, ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಚಿಕ್ಕ ಮಕ್ಕಳ ವಾರ್ಡ್ಗಳು ಸಹ ಇಲ್ಲೇ ಇರೋದ್ರಿಂದ ಸಾಕಷ್ಟು ಸೊಳ್ಳೆಗಳು ಕೂಡ ಮಕ್ಕಳಿಗೆ ಕಟ್ತಾ ಇದ್ವು. ಈ ಹಿನ್ನೆಲೆ ಒಳಗಡೆ ನ್ಯೂಸ್ 18 ಕನ್ನಡ ಮುಂಜಾನೆಯಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟ ತಕ್ಷಣ ಇಲ್ಲಿ ಆಡಳಿತ ಮಂಡಳಿ ಕೂಡ ಎಚ್ಚೆತ್ತುಕೊಂಡು ಎಲ್ಲವನ್ನೂ ಕೂಡ ಸ್ವಚ್ಛತೆ ಮಾಡಿದ್ದಾರೆ. ಇನ್ನು ಕೂಡ ಇದನ್ನ ಇಷ್ಟಕ್ಕೆ ಬಿಡಬಾರ್ದು, ಪ್ರತಿದಿನ ಕೂಡ ಸ್ವಚ್ಛತೆಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಒಂದು ನ್ಯೂಸ್ 18 ಕೂಡ ಕಳಕಳಿಯಾಗಿರುವಂತದ್ದು. ಈ ಹಿನ್ನೆಲೆ ಒಳಗಡೆ ಈಗ ಯಾಕಂದ್ರೆ ಮುಂಜಾನೆಯಿಂದ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತು. ವರದಿಯ ನಂತರ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಈ ಒಂದು ಜಿಮ್ಸ್ ಆಡಳಿತ ಮಂಡಳಿ ಅಧೀಕ್ಷಕರಾಗಿರುವಂತಹ ರಾಜಶೇಖರ್ ಮ್ಯಾಗರ್ ಅವರು ಇದ್ದಾರೆ. ಶರ್ಮಿತಾ ಶೆಟ್ಟಿ ಅವರನ್ನು ಕೂಡ ಮಾತಾಡ್ತಾರೆ. ಯಾಕಂದ್ರೆ ನ್ಯೂಸ್ 18 ಕನ್ನಡ ವರದಿಗೆ ಸ್ಪಂದಿಸಿ ಇಲ್ಲಿ ಬಂದು ಎಲ್ಲವೂ ಕೂಡ ಸಿದ್ಧತೆ ಮಾಡಿದ್ದಾರೆ. ಏನ್ ಹೇಳ್ತಾರೆ ಅಂತ ಸರ್, ಈಗ ಮುಂಜಾನೆಯಿಂದ ನೋಡ್ತಿದ್ರು ಸರ್, ಸಾಕಷ್ಟು ದಿನದಿಂದ ನೀರು ನಿಂತಿತ್ತು, ಈಗ ಸ್ವಚ್ಛತೆ ಮಾಡಿದ್ರು ಸರ್, ಏನ್ ಸರ್ ಇದೇನಾಗಿದೆ, ನಮ್ಮ ಜಿಲ್ಲಾ ಆಸ್ಪತ್ರೆ 2003ರಲ್ಲಿ ಹಳೆ ಜಿಲ್ಲಾ ಆಸ್ಪತ್ರೆ, ಈಗ ಬೋಧಕ ಆಸ್ಪತ್ರೆ 2003ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿತ್ತು. ನಮ್ಮ ಒಳತ್ಯಾಜ್ಯ ಏನಿದೆ, ಫ್ಲಶ್ ಆಗಿರ್ಬೋದು ಅಥವಾ ಎಲ್ಲಾನು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಗೆ ಹೋಗುತ್ತೆ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಸರ್ಫೇಸ್ ವಾಟರ್ ಏನ್ ಬರುತ್ತೆ ಮಳೆ ಬಂದಾಗ ಅಥವಾ ಈ ಕಡೆ ಸರ್ಫೇಸ್ ವಾಟರ್ ಏನಾಗಿದೆ, ಈ ಬಿಲ್ಡಿಂಗ್ ಸೆಲ್ಲಾರು ಕೆಳಸ್ತರದಲ್ಲಿ ಇರೋದ್ರಿಂದ ಗ್ರೇಡಿಯಂಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಇದು ಅಕಾಮಡೇಟ್ ಆಗಿತ್ತು. ಇದರ ಸಲುವಾಗಿ ನಾವು 2 ವರ್ಷದಿಂದ ಕ್ರಮ ತಗೊಂಡಿದ್ವಿ. ಕೋವಿಡ್ ಬಂದಿತ್ತು, ಆಮೇಲೆ ಆಸ್ಪತ್ರೆ ಇದೇ ಪಕ್ಕದ ಭಾಗದಲ್ಲಿ ಹೊಸ ಬಿಲ್ಡಿಂಗ್ ಆಗ್ತಿರೋದ್ರಿಂದ
ಅದರ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿದ್ಮೇಲೆ ಅದರ ಜೊತೆ ಜೋಡಣೆ ಆಗಿ ಇದರ ಸಿವಿಲ್ ಕಾಮಗಾರಿ ಒಂದೇ ಕಡೆ ಹೋಗುವಂತ ವ್ಯವಸ್ಥೆ. ಸರ್ ಈಗ ಈ ಸ್ವಚ್ಛತೆ ಮಾಡಿದ್ರೆ ಸರ್ ಇದನ್ನೇ ಕಂಟಿನ್ಯೂ ಆಗ್ಬೇಕು ಸರ್, ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ವರ್ಕ್ ಆಗುತ್ತೆ, ಇದು ಗ್ರೇಡಿಯಂಟ್ ಕೆಳಗಡೆ ಇರೋದ್ರಿಂದ ಇದಕ್ಕೆ ಮತ್ತೆ ಸಿವಿಲ್ ವರ್ಕ್ ಮಾಡಿ, ಈ ಗ್ರೇಡಿಯಂಟ್ ಅಂದ್ರೆ ಸ್ತರ ಕಡಿಮೆ ಇರೋದ್ರಿಂದ ಅದನ್ನು ಸರಿ ಮಾಡಿ ಹೊಸ ಬಿಲ್ಡಿಂಗ್ ಇದರ ಜೋಡಣೆ ಮಾಡಿ ಮತ್ತೆ ಮುಂದೆ ಹರಿದೋಗುತ್ತೆ. ಕಾಮಗಾರಿ ಆರಂಭಗೊಂಡಿದೆ. ಬಿಲ್ಡಿಂಗ್ ಕಂಪ್ಲೀಟ್ ಆದ ತಕ್ಷಣ ಈ ಕಾಮಗಾರಿ ಕೈಗೊಂಡು ಅದನ್ನ ಸರಿಪಡಿಸ್ತಾರೆ. ಅಲ್ಲಿವರೆಗೂ ನಾವು ತಾವೇ ಬಂದ ತಕ್ಷಣ ನಾವು ಪಂಪ್ ಮಾಡಿ ಸ್ವಚ್ಛತೆ ಕೈಗೊಳ್ತೀವಿ. ಎಸ್, ಇದೆಲ್ಲವೂ ಕೂಡ ಏನು ಶರ್ಮಿಳಾ ಶೆಟ್ಟಿ ಜಿಮ್ಸ್ ಅಧೀಕ್ಷಕರಾಗಿರ್ತಕ್ಕಂಥ ರಾಜಶೇಖರ್ ಮ್ಯಾಗರಿ ಅವರ ಮಾತಾಗಿರುವಂತದ್ದು. ಒಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ವರದಿಯ ನಂತರ ಏನು ಎಚ್ಚೆತ್ತುಕೊಂಡಂತ ಅಧಿಕಾರಿಗಳ ತಂಡ ಈಗಾಗಲೇ ದಿನನಿತ್ಯವೂ ಕೂಡ ಇದನ್ನು ಶುಚಿಯನ್ನ ಕಾಪಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬಟ್ ಪೇಷಂಟ್ ಮತ್ತೆ ಸಾರ್ವಜನಿಕರು ಏನ್ ಹೇಳ್ತಾರೆ ಸಂತೋಷ್? ಯಾಕಂದ್ರೆ ಪೇಷಂಟ್ ಗಳಿಗೆ ಮತ್ತೆ ನೀವ್ ಹೇಳ್ದಂಗೆ ಅಲ್ಲಿ ಮಕ್ಕಳು ವಾರ್ಡ್ ಕೂಡ ಇದೆ ಹತ್ರದಲ್ಲೇ. ಸೊಳ್ಳೆ ಕಾಟದಿಂದ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಮತ್ತೆ ಡೆಂಗಿ ಪ್ರಕರಣಗಳು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಅದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ಕಿವಿ ಮಾತು ಹೇಳ್ಬೇಕಾದವರು ಆ ಜಿಲ್ಲಾಸ್ಪತ್ರೆಯಲ್ಲೇ ಅವ್ಯವಸ್ಥೆ ಆಗಿದೆ, ನೀರು ನಿಂತ್ಕೊಂಡಿದೆ, ಸೊಳ್ಳೆ ಉತ್ಪತ್ತಿ ಆಗ್ತದೆ. ಬಹುಶಃ ಬೇರೆ ಕಾಯಿಲೆ ಇರೋರು ಆ ಜಿಲ್ಲಾಸ್ಪತ್ರೆಗೆ ಬಂದ್ರೆ ಈ ಸೊಳ್ಳೆ ಕಚ್ಚಿಸ್ಕೊಂಡು ಡೆಂಗಿ ಅಥವಾ ಸೊಳ್ಳೆಯಿಂದ ಬರೋ ಕಾಯಿಲೆನ ಫ್ರೀ ಆಗಿ ತಗೊಂಡು ಹೋಗ್ತಿದ್ರು ಅನ್ಸುತ್ತೆ. ಸೊ ಫೈನಲಿ ಸಾರ್ವಜನಿಕರು, ರೋಗಿಗಳ ಸಂಬಂಧಿಕರು ಏನ್ ಹೇಳ್ತಾ ಇದ್ದಾರೆ? ಕ್ಲೀನ್ ಆಗ್ತಿದೆಯಲ್ಲ? ಹೌದು, ಯಾಕಂದ್ರೆ ಶರ್ಮಿಳಾ ಶೆಟ್ಟಿ ನ್ಯೂಸ್ 18 ಕನ್ನಡ ವರದಿ ಮಾಡಿದ ನಂತರ ಇಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಏನು ನೆಲಮಾಡಿಲಿರ್ತಕ್ಕಂಥ ಸಾಕಷ್ಟು ಗಲೀಜು ಏನ್ ತುಂಬಿತ್ತು, ಚರಂಡಿ ನೀರು ಏನ್ ಬರ್ತಾ ಇತ್ತು, ಡ್ರೈನೇಜ್ ನೀರು ಬರ್ತಾ ಇತ್ತು, ಬಂದಂತ ನೀರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಇಲ್ಲಿ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಈ ಹಿನ್ನೆಲೆ ಒಳಗಡೆ ವರದಿಯ ನಂತರ ಏನು ಸಾರ್ವಜನಿಕರಾಗಿರ್ಬೋದು, ಜೊತೆಗೆ ಪೋಷಕರು ಕೂಡ ನ್ಯೂಸ್ 18 ಕನ್ನಡಕ್ಕೆ ಏನು ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಯಾವುದೇ ರೀತಿ ಕೆಲಸವನ್ನ ಮಾಡದಿರತಕ್ಕಂಥ ಅಧಿಕಾರಿಗಳಿಗೆ ಕ್ಯೂ ಮುಟ್ಸುವಂತ ಕೆಲಸವನ್ನ ಮಾಡಿರುವಂತದ್ದು, ಈ ಹಿಂದಿ ಆ ಒಂದು ಕೆಲಸವನ್ನ ಮಾಡಿಸಿ ಈ ಒಂದು ಸ್ವಚ್ಛತೆಯನ್ನ ಮಾಡಿಸಿದ್ದಾರೆ. ಈ ಹಿನ್ನೆಲೆ ಒಳಗಡೆ ಸಾರ್ವಜನಿಕರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದಾರೆ. ಶರ್ಮಿಳಾ ಶೆಟ್ಟಿ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ರಾಜ್ಯಾದ್ಯಂತ ಫ್ಲೆಕ್ಸ್ ವಿವಾದದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಡಿಸಿ ಕಚೇರಿಯಲ್ಲಿ ಡಾಕ್ಟರ್ ಕೆವಿ ರಾಜೇಂದ್ರ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹಾಗೆಯೇ ಎಸ್ಪಿ ಋಷಿಕೇಶ್ ಅಧಿಕಾರಿಗಳೆಲ್ಲ ಪಾಲ್ಗೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಕುಮಾರ್ ಅವರು, ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಎಲ್ಲ ಪಾಲ್ಗೊಂಡಿದ್ದಾರೆ. ಜಿಲ್ಲೆಯಲ್ಲಿ ಫ್ಲೆಕ್ಸ್ ಅಳವಡಿಕೆ ಸಂಬಂಧ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಡಿಸಿ ಕೊಟ್ಟಿದ್ದಾರೆ. ಈ ಅನಧಿಕೃತವಾಗಿ ಮತ್ತೆ ವಿವಾದಾತ್ಮಕವಾಗಿ ಫ್ಲೆಕ್ಸ್ ಹಾಕಿದ್ರೆ ಅದನ್ನ ತೆರವು ಮಾಡಿ ಅಂತ ಡಿಸಿ ರಾಜೇಂದ್ರ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಮಂಗಳೂರು ಕರಾವಳಿ ಭಾಗ ಹೇಳಿ ಕೇಳಿ ಈ ಕೋಮು ವಿಷಯದಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಆಗಿದೆ. ಏನಾದ್ರೂ ಸಣ್ಣದಾಗಿ ಒಂದು ಕಿಡಿ ಹೊತ್ಕೊಂಡ್ರು ಸಾಕು, ಇವಾಗ ದೊಡ್ಡ ಜ್ವಾಲೆಯಾಗಿ ಉರಿಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಧಿಕಾರಿಗಳು ಏನೆಲ್ಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಅಂತ ಹೇಳಿ ಡಿಸಿ ರಾಜೇಂದ್ರ ಅವರು ಸೂಚನೆ ಕೊಟ್ಟಿದ್ದಾರೆ. ಅಧಿಕೃತ ಜಾಗಗಳಲ್ಲಿ ಬ್ಯಾನರ್ ಅಳವಡಿಕೆಗೆ ಅವಕಾಶ ಕೊಡಬೇಕು. ವಿವಾದಾತ್ಮಕವಾಗಿ ಅದರಲ್ಲಿ ಏನಾದರೂ ಪೋಸ್ಟ್ನಲ್ಲಿ ಫೋಟೋಗಳಿರೋದು ಅಥವಾ ಬರಹಗಳಿರುತ್ತೆ ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ಇಮ್ಮಿಡಿಯೇಟ್ ಆಗಿ ತರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೀಟ್ ಪೊಲೀಸರು ತಕ್ಷಣ ಆ ವಿವಾದಾತ್ಮಕ ಪೋಸ್ಟರ್ಗಳನ್ನ, ಅನಧಿಕೃತ ಫ್ಲೆಕ್ಸ್ಗಳನ್ನೇನಾದ್ರು ಹಾಕಿದ್ರೆ ಅಂಥವುಗಳನ್ನ ತೆರವು ಮಾಡಬೇಕು. ಜೊತೆಗೆ ವಿವಾದಾತ್ಮಕ ಪೋಸ್ಟರ್ಗಳಿದ್ರೆ ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೂ ತರಬೇಕು ಅಂತ ಹೇಳಿ ಸಭೆಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಒಂದೇ ನಮ್ಮ ಜಿಲ್ಲೆ ಒಂದು ಸೆನ್ಸಿಟಿವ್, ಒಂದು ಕಮ್ಯುನಲಿ ಸೆನ್ಸಿಟಿವ್ ಜಿಲ್ಲೆ ಆಗಿರೋದ್ರಿಂದ ಮತ್ತು ಬೇರೆ ಬೇರೆ ರೀತಿಯಾದಂಥ ಇದರೊಳಗಡೆ ಆಗಿರೋದ್ರಿಂದ ಭಾಳಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೋಬೇಕು ಅಂತೇಳಿ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅಧಿಕೃತ ಜಾಗಗಳಲ್ಲಿ ಏನು ನಾವು ಅಡ್ವರ್ಟೈಸ್ಮೆಂಟ್ಗೆ ಇದನ್ನು ಮಾಡಿರ್ತೀವಿ ಅದರೊಳಗಡೆ ಕಂಪಲ್ಸರಿಯಾಗಿ ಯಾವುದೇ ರೀತಿಯಾದಂತಹ ಒಂದು ವಿವಾದಾತ್ಮಕ ವಿಷಯಗಳಿದ್ದರೆ ಮೇಲಿನ ಅಧಿಕಾರಿಗಳ ಒಂದು ಗಮನಕ್ಕೆ ತೆಗೆದುಕೊಂಡು ಪೂರ್ವಾನುಮತಿಯೊಂದಿಗೆ ಇದರೊಳಗಡೆ ಹಾಕಬೇಕು ಅನ್ನೋಂಥದ್ದು. ಮತ್ತು ಅನಧಿಕೃತವಾಗಿ ಫ್ಲೆಕ್ಸ್ ಹಾಕೋದನ್ನು ಅದನ್ನು ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಬೇಕು ಅನ್ನೋಂಥ ಡೈರೆಕ್ಷನ್ಸ್ಗಳನ್ನು ಹೇಳಿದ್ದೀನಿ. ಮತ್ತು ಇದರೊಳಗಡೆ ಅನಧಿಕೃತವಾಗಿ ಫ್ಲೆಕ್ಸ್ಗಳು ಇರುವಂಥದ್ದನ್ನು ಡೆಫಿನೆಟ್ಲಿ ಯಾವುದೇ ಒಂದು ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ಗಳಾಗದೇ ಇರೋದನ್ನು ನೋಡೋ ಹಾಗೆ ಪೊಲೀಸು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೌರಾಡಳಿತದ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಮನ್ವಯತೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಒಂದು ಅನಧಿಕೃತ ಫ್ಲೆಕ್ಸ್ಗಳನ್ನು ತೆರವು ಮಾಡೋದ್ರಲ್ಲಿ ಸಮಯ ತಗೋಬಾರ್ದು ಅನ್ನೋಂಥ ಡೈರೆಕ್ಷನ್ಸನ್ನು ಹೇಳಿದ್ವಿ. ಬೆಳಿಗ್ಗೆ ಹಾಕಿದ್ರೆ ವಿತಿನ್ 2 ಅವರ್ಸಲ್ಲಿ ಮಾರ್ನಿಂಗ್ ರೌಂಡ್ಸಲ್ಲಿ, ಮಧ್ಯಾಹ್ನ ಮತ್ತು ಸಾಯಂಕಾಲದ ರೌಂಡ್ಸ್ಗಳಲ್ಲಿ ಕೂಡ ನೋಡಬೇಕು. ಮತ್ತು ರಾತ್ರಿ ಹಾಕಿರೋದನ್ನು ನಮ್ಮ ನೈಟ್ ಬೀಟ್ ಪೊಲೀಸ್ನವರು ಅದರ ಮಾಹಿತಿಯೊಂದಿಗೆ ಇಮಿಡಿಯೇಟ್ಲಿ ಇದನ್ನು ಮಾಡೋದಕ್ಕೆ ತಂಡಗಳ ರಚನೆ. ಈಗ ಅನಧಿಕೃತ ಫ್ಲೆಕ್ಸ್ ಹಾಕಿದ್ರೆ ತೆರವು ಮಾಡಿ ಅಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಡಿಸಿ ರಾಜೇಂದ್ರ ಅವರು ಕೊಟ್ಟಿದ್ದಾರೆ. ಮತ್ತೆ ವಿವಾದಾತ್ಮಕ ಪೋಸ್ಟರ್ಗಳಿದ್ರೆ, ಫೋಟೋಸ್ಗಳಿದ್ರೆ ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತನ್ನಿ, ಎಸ್ಪೆಷಲಿ ಬೀಟ್ ಪೊಲೀಸರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೇಳಿ ಕೇಳಿ ಕರಾವಳಿ ಭಾಗ ಈ ಕೋಮು ವಿಷಯದಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ
ಮತ್ತೆ ಇಂತಹ ಘಟನೆಗಳು ಮರುಕಳಿಸಬಾರ್ದು. ಸಣ್ಣದ ಕಿಡಿ ಹೊತ್ಕೊಂಡ್ರು ಅದು ಇನ್ನೇನೋ ಆಗ್ಬಿಡುತ್ತೆ. ಸದ್ಯಕ್ಕೆ ಕರಾವಳಿ ಭಾಗ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಹಾಗಾಗಿ ಈ ವಿಷಯ ಮತ್ತೆ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ, ಆ ಥರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ DC ಇವತ್ತು ಸಭೆಯನ್ನ ಮಾಡಿದ್ದಾರೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಈಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ, ಏನಾದರೂ ಅಹಿತಕರ ಘಟನೆ ಆಗೋದಕ್ಕೂ ಮುಂಚೆನೆ ಒಂದು ಸ್ಟೆಪ್ ಅನ್ನು ಅವ್ರು ತಗೊಂಡಿದ್ದಾರೆ. ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಟ್ಟಿದ್ದಾರೆ DC? ಜಿಲ್ಲೆಯಲ್ಲಿ ಸೆಕ್ಸ್ ವಿವಾದ ಬಹಳಷ್ಟು ಜೋರಾಗಿ ಆಗ್ತಾ ಇರೋ ಕಾರಣಕ್ಕಾಗಿ ಇವತ್ತು ಅಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಸಭೆಯನ್ನ ಮಾಡಿದ್ದಾರೆ. ಸಭೆ ಮಾಡಿ ಹಲವು ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಬ್ಯಾನರ್ ಹಾಕೋಕೆ ಯಾವ್ದೆಲ್ಲ ಅಧಿಕೃತ ಜಾಗಗಳಂತ ಗುರುತಿಸಿದ್ಯೋ ಅದೇ ಜಾಗದಲ್ಲಿ ಬ್ಯಾನರ್ ಹಾಕಬೇಕು ಮತ್ತು ಬ್ಯಾನರ್ ಅಲ್ಲಿ ವಿವಾದಾತ್ಮಕ ವಿಷಯಗಳಿದ್ರೆ ಅದನ್ನ ಮೇಲಾಧಿಕಾರಿಗೆ ತರಬೇಕು. ಅನಧಿಕೃತವಾಗಿ ಫ್ಲೆಕ್ಸ್ ಹಾಕಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಂಡು ಸುಮ್ಮನೆ ಇರಬಾರ್ದು. ನಿರ್ದಾಕ್ಷಿಣ್ಯವಾಗಿ ಬ್ಯಾನರ್ ನ ತೆರವು ಮಾಡಬೇಕು ಎಂಬ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಮತ್ತು ಈ ಬಗ್ಗೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಮಂಗಳೂರಿನ ಮಹಾನಗರ ಪಾಲಿಕೆ ಸಮನ್ವಯ ಸಾಧಿಸಬೇಕು. ಯಾವುದೇ ವಿಚಾರ ಬಂದರೂ ಜಂಟಿಯಾಗಿ ತೀರ್ಮಾನವನ್ನ ಕೈಗೊಳ್ಳಬೇಕು ಮತ್ತು ವಿವಾದ ಆಗೋಕೆ ಅವಕಾಶವನ್ನ ನೀಡಬಾರದು ಎಂಬ ಸೂಚನೆಗಳು ಕೊಟ್ಟಿದ್ದಾರೆ. ಮತ್ತು ಬೀಟ್ ಪೊಲೀಸರು ಬೀಟ್ ಮಾಡುವಂತ ಸಂದರ್ಭದಲ್ಲಿ ಈ ತರ ಅಂಶಗಳು ಕಂಡು ಬಂದ್ರೆ ಅದನ್ನ ತಕ್ಷಣವಾಗಿ ಮೇಲಧಿಕಾರಿಗಳಿಗೆ ಸೂಚನೆ ನೀಡಿ ಅದನ್ನ ತೆರವುಗೊಳಿಸಬೇಕು ಮತ್ತು ಅನಧಿಕೃತವಾಗಿ ಯಾವುದೆಲ್ಲ ಪ್ರೆಸ್ಗಳಿವೆಯೋ ಅದನ್ನ ತೆಗೆಯೋಕೆ ಒಂದು ತಂಡವನ್ನ ರಚನೆ ಮಾಡೋಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಮತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಈ ತಂಡದಲ್ಲಿ ಇರ್ತಾರೆ. ಎಂಥ ವಿವಾದಾತ್ಮಕ ಅಂಶಗಳು ಕಂಡು ಬಂದ್ರೆ ಅದನ್ನ ತೆರವುಗೊಳಿಸೋಕೆ ಸೂಚನೆ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ಈಗ ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಅವ್ರ ರೀತಿ ಕಾಂಗ್ರೆಸ್ ಏನಾದ್ರೂ ತಿರುಗಿದ್ರೆ ಕಷ್ಟ ಆಗುತ್ತೆ, ಸರ್ಕಾರದ ಒಬ್ಬ ಮಂತ್ರಿನೂ ನಮ್ ಕಡೆ ಬರಕ್ಕಾಗಲ್ಲ ಅಂತ ಹೇಳಿ ಪುಟ್ಟರಂಗ ಶೆಟ್ಟಿ ಚಾಲೆಂಜ್ ಹಾಕಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟಿ ಚಾಲೆಂಜ್ ಹಾಕಿರೋದು ಬಿಜೆಪಿ ಅವ್ರ ರೀತಿ ನಾವು ಮಾಡಿದ್ರೆ ಯಾರಿಗ್ ಮುಖಭಂಗ ಆಗುತ್ತೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಚಾಮರಾಜನಗರ ಕಾಂಗ್ರೆಸ್ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಸವಾಲನ್ನ ಹಾಕಿರೋದು ಕಿಡಿಗೇಡಿಗಳಿಗೆ ಮಂತ್ರಿಗಳು ಶಾಸಕರೇ ಕುಮ್ಮಕ್ ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಬೋಪಯ್ಯ ಆರೋಪಿಗಳಿಗೆ ಜಾಮೀನು ಕೊಡ್ಸಕ್ ಓಡೋಡ್ ಹೋಗ್ತಾರೆ, ಈಶ್ವರಪ್ಪನ ಮನೆ ಮುಂದೆ ಟಿಪ್ಪು ಫೋಟೋ ಹಾಕಿದ್ರೆ ಸುಮ್ಮನೆ ಬಿಡ್ತಾರಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಬಾರ್ದಾಗಿತ್ತು ಅಂತ ಸಿದ್ದರಾಮಯ್ಯ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಪುಟ್ಟರಂಗ ಶೆಟ್ಟಿ. ಬಿಟ್ಬಿಟ್ಟು ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆಸ್ತಾರೆ. ಅದನ್ನ ನಾವು ಅದೇ ಕಾಂಗ್ರೆಸ್ ಕ್ರಮ ಕಂಡ್ರೆ ಏನಾಗ್ಬೋದು ಪರಿಸ್ಥಿತಿ. ಇವರೊಬ್ಬ ಮಂತ್ರಿಗಳು ಬರೋಕ್ಕಾಗಲ್ಲ, ನಮ್ಮ ಕಡೆಗೆ ಬರ್ತಾರ ಚಾಲೆಂಜ್ ಮಾಡ್ಕೊಂಡು ಬರ್ಲಿ ಅಂತ ನೋಡ್ತೀವಿ. ಆ ಥರ ಇವ್ರ ಥರ ನಾವು ಮೊಟ್ಟೆ ಎಸ್ಕೊಂಡು ನಮ್ಮ ಕಾರ್ಯಕರ್ತರು ಮೊಟ್ಟೆ ಎಸ್ಕೊಂಡು ಬೀದಿಗಳಿದ್ರೆ ಏನಾಗ್ಬೋದು, ಯಾರು ಮುಖಭಂಗ ಆಯ್ತದೆ, ಸರ್ಕಾರ ಕೆಲಸ ಮಾಡೋಕ್ಕಾಗಲ್ಲ. ಇದು ಬೇಕು ಅವ್ರಿಗೆ. ಎಲ್ಲ ಮಾಡ್ತಾರೆ ಬಿಜೆಪಿ ಶಾಸಕರು ಸಚಿವರುಗಳೇ ಬಾಯಿಗೆ ಬಂದಾಗ ಮಾತಾಡೋದು. ಹೌದಪ್ಪ, ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ಕಿತ್ತು ಅಂತಾರಲ್ಲ, ಮುಸ್ಲಿಮೆಲ್ಲ ನಿಜ ಅದು. ಈಗ ಈಶ್ವರಪ್ಪನ ಮನೆಯಿಂದ ತಗೊಂಡೋಗಿ ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರೆ ಸುಮ್ಮನೆ ಬಿಡ್ತಾರೆ ಈಶ್ವರಪ್ಪ ಹೇಳಿ. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆಸ್ತಾರೆ. ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗಿದೆ. ಮಡಿಕೇರಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜು ಅನ್ನೋರು ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ಬರೀ ಸಿದ್ದರಾಮಯ್ಯ ಮೇಲೆ ಮಾತ್ರ ಅಲ್ಲ, ಅವ್ರ ಪುತ್ರ ಶಾಸಕ ಯತೀಂದ್ರ ವಿರುದ್ಧನೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಮೊಟ್ಟೆ ಒಡೆಯೋಕೆ ಬರೋದಿಲ್ವಾ ಅಂತ ಸಿದ್ದು ಕೇಳಿದ್ರಲ್ಲ, ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಹಾಗೂ ಸಚಿವರು ಓಡಾಡೋಕೆ ಆಗುತ್ತಾ ಅಂತೆಲ್ಲ ಸವಾಲನ್ನು ಹಾಕಿದ್ರಲ್ಲ, ಮುಖ್ಯಮಂತ್ರಿಗಳಿಗೆ ಈ ರೀತಿ ನೇರವಾಗಿ ಹೇಳಿಕೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಆಕ್ರೋಶ ವ್ಯಕ್ತಪಡಿಸಿ ಈಗ ನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕಾನೂನು ರೀತಿಯಲ್ಲಿ ಹೋರಾಟಗಳು ನಡೆಯುತ್ತಾ ನೋಡೋಣ. ಯಾಕಂದ್ರೆ ಈಗ ನಿನ್ನೆ ಪ್ರತಿಭಟನೆ ಬಿಸಿ ಎದುರಿಸಿದಂತ ಸಿದ್ದರಾಮಯ್ಯ ಅವರು ಪೊಲೀಸ್ ಇಲಾಖೆ ಮೇಲೆ ಮತ್ತೆ ನಮ್ಮ ಕಾರ್ಯಕರ್ತರು ಈಗ ಈ ತರ ಮೊಟ್ಟೆ ಹೊಡೆದ್ರೆ ಮುಂದೇನಾಗುತ್ತೆ ಅಂತೆಲ್ಲ ಕೇಳಿದ್ರು. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಎಲ್ಲ ಪ್ರಶ್ನೆ ಕೇಳಿದ್ರಲ್ಲ, ಈ ರೀತಿ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿ ಅವರು ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ನಿನ್ನೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡೋಣ. ಬ್ಲಾಕ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋದು. ಈ ಸಾರಿ ಕೊಡಗಿನಲ್ಲಿ 2 ಕ್ಷೇತ್ರನೂ ಗೆಲ್ತೀವಿ ನಾವು, ಅದಕ್ಕೆ ಹತಾಶರಾಗಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಮನಸ್ಸು ಮಾಡಿದ್ರೆ ಮಾಡಕ್ ಶುರು ಮಾಡಿದ್ರೆ ಚೀಫ್ ಮಿನಿಸ್ಟರ್ ಎಲ್ಲೂ ಮೂವ್ ಮಾಡಕ್ಕಾಗಲ್ಲ,
ಯಾವ ಮಿನಿಸ್ಟ್ರು ಮೂವ್ ಮಾಡೋಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಿಗೆ ಆ ಶಕ್ತಿ ಇಲ್ವೋ? ಕೊಡಗಿನಲ್ಲಿ ತಿರ್ಗಾಡಕ್ಕಾಗಲ್ಲ ಯಾರು. ಇವರು ಅದು ಏನು ಯಾರನ್ನು ಕರ್ಕೊಂಡ್ ಬಂದವ್ರೆ? ಪಾಪ ದುಡ್ಡು ಕೊಡ್ಬಿಟ್ಟು ಕರ್ಕೊಂಡ್ ಬಂದವ್ರೆ ಕೆಲವ್ರನ್ನ. ಅವ್ರ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರಲ್ಲಿ ಇದ್ದವರು. ನಿನ್ನೆ ಸಿದ್ದರಾಮಯ್ಯನವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ಮೊಟ್ಟೆ ಹೊಡೆಯೋದು ನಮಗೂ ಗೊತ್ತು, ನಾವೇನಾದ್ರೂ ಹೊಡೆಯಕ್ಕೆ ಶುರು ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಅವರು ರಾಜ್ಯದ ಬೀದಿ ಬೀದಿಲಿ ಓಡಾಡಕ್ಕಾಗಲ್ಲ ಅಂತ ಬೆದರಿಕೆಯ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೆದರಿಕೆ ಹಾಕೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅಕ್ಷಮ್ಯ, ಇದು ಖಂಡನೀಯ. ಇದಕ್ಕೆ ನಾವು ಈಗಾಗಲೇ ಆರಕ್ಷಕ ಇಲಾಖೆಗೆ ನಾವು ದೂರನ್ನ ಸಲ್ಲಿಸಿದ್ದೇವೆ. ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಚಿಕ್ಕಮಗಳೂರಲ್ಲೂ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ಹೋದ್ ಕಡೆಲೆಲ್ಲ ಸಿದ್ದರಾಮಯ್ಯಗೆ ಭಾರಿ ವಿರೋಧವನ್ನ ಹಿಂದೂಪರ ಸಂಘಟನೆಯವರು, ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಮಕ್ಕಿಕೊಪ್ಪ, ಮೆಣಸೆ ಗ್ರಾಮದಲ್ಲೂ ಭಾರಿ ವಿರೋಧ ವ್ಯಕ್ತವಾಯಿತು. ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಮತ್ತೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ ಗೊಡ್ಡು ಬೆದರಿಕೆಗೂ ನಾನು ಹೆದರಲ್ಲ. ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿರೋದು ಹಿಂಗೆ. ಸತ್ಯ ಹೇಳಿದ್ರೆ ಮೈ ಪರ್ಚ್ಕೊಳ್ತಾ ಇದ್ದಾರೆ, ನಮ್ಮಲ್ಲೂ ಕಾರ್ಯಕರ್ತರಿದ್ದಾರೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವರೊಬ್ಬರೇನ ರಾಜಕೀಯ ಮಾಡಕ್ ಬರೋದು? ನಮಗೂ ಬರಲ್ವ? ಇವರೊಬ್ಬರಿಗೇನ ವರ್ಕರ್ಸ್ ಇರೋದು? ನಮಗೂ ವರ್ಕರ್ಸ್ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಗೂ ವರ್ಕರ್ಸ್ ಇದ್ದಾರೆ. ಇವಕ್ಕೆಲ್ಲ ಎದುರ್ಕೊಳ್ಳೋರಲ್ಲ ನಾವು. ಪೊಲೀಸ್ ವೈಫಲ್ಯ ಈ ಗೊಡ್ಡ ಬೆದರಿಕೆಗಳಿಗೆಲ್ಲ ಎದುರಲ್ಲ ನಾವು. ಬಿಜೆಪಿ ಅವರು, RSS ನವರು, ಸಂಘ ಪರಿವಾರದವ್ರು ಗೊಡ್ಡ ಬೆದರಿಕೆಗಳಿಗೆ ಎದುರ್ಕೊಳ್ಳೋಕ್ಕಾಗುತ್ತೆ? ಸತ್ಯ ಹೇಳಿದ್ರೆ ಅವ್ರಿಗೆ ಪಾಪ ಮೈ ಪರಚ್ಕೊತಾ ಇದ್ದಾರೆ. ನಡ್ರಿ. ಗಲಾಟೆ ಬಳಿಕ ಎಚ್ಚೆತ್ತುಕೊಂಡಿದ್ರು ಚಿಕ್ಕಮಗಳೂರು ಪೊಲೀಸರು. ಹಾಗಾಗಿ ಬೆಳಗ್ಗೆಯಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಭಾರೀ ಭದ್ರತೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ 9ಕ್ಕೂ ಹೆಚ್ಚು ಕಾರುಗಳಲ್ಲಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕೊಡಗಿನಲ್ಲಿ ದಾಳಿ ಬಳಿಕ ಸಿದ್ದರಾಮಯ್ಯಗೆ ಭದ್ರತೆಯನ್ನ ಚಿಕ್ಕಮಗಳೂರು ಭಾಗದಲ್ಲಿ ಪೊಲೀಸರು ಹೆಚ್ಚಿಸಿದ್ದಾರೆ. ಪೊಲೀಸರ ಮೇಲೂ ಕೂಡ ಸಿದ್ದರಾಮಯ್ಯ ನಿನ್ನೆ ಗರಂ ಆಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಭದ್ರತೆ ನಡುವೆನೇ ಇವತ್ತು ಶೃಂಗೇರಿ ಮಠಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಟ್ಟರು. ನಿನ್ನೆ ಕೊಡಗು ಮಡಿಕೇರಿ ಭಾಗದಲ್ಲಿ ಆಯ್ತಲ್ಲ, ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆ ಬಿಸಿ ಮತ್ತೆ ಮೊಟ್ಟೆ ಎಸೆದಿದ್ದು ಅವ್ರ ಕಾರ್ ಮೇಲೆ, ಇಂಥದ್ದೆಲ್ಲ ಘಟನೆ ಆಗಿದ್ರಿಂದ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ರು, ಗರಂ ಆಗಿದ್ರು. ಆದ್ರೂ ನಾನು ಪ್ರವಾಸ ಮೊಟಕುಗೊಳಿಸಲ್ಲ, ನಾನು ಚಿಕ್ಕಮಗಳೂರು ಭಾಗಕ್ಕೆ ಹೋಗ್ತೀನಿ ಅಂತ ಅವ್ರು ನಿನ್ನೆ ಹೇಳಿದ್ರು. ಹಾಗಾಗಿ ಚಿಕ್ಕಮಗಳೂರು ಭಾಗದಲ್ಲಿ ಇವತ್ತು ಅವರಿಗೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ರು. ಭದ್ರತೆ ನಡುವೆನೆ ಶೃಂಗೇರಿ ಮಠಕ್ಕೆ ಸಿದ್ದರಾಮಯ್ಯ ಇವತ್ತು ಭೇಟಿ ಕೊಟ್ಟರು. ಇನ್ನು ಕಾಂಗ್ರೆಸ್ ಅವರ ಆಕ್ರೋಶದ ಮಾತುಗಳು ಹೆಂಗಿದೆ ಅಂದ್ರೆ, ಬಿಜೆಪಿ ಶಾಸಕರಿಗೆ ಕೊಳ್ತಿರುವಂತ ಮೊಟ್ಟೆಯನ್ನ ನಾವು ಒಡಿಬೇಕಾಗತ್ತೆ ಅಂತ ಸಿದ್ದರಾಮಯ್ಯ ಆಪ್ತ ಶಾಸಕ ಬೈರತಿ ಸುರೇಶ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೊಟ್ಟೆ ಒಡೆದವರಿಗೆ ಬಿಜೆಪಿ ಶಾಸಕರು ಬೇಲ್ ಕೊಡಿಸಿದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ನಾಯಕರು ಏನ್ ಹೇಳಿದ್ದಾರೆ ನೋಡೋಣ. ನೋಡಿ, ಇದೆಲ್ಲವೂ ಕೂಡ ಬಿಜೆಪಿ ಸ್ಪಾನ್ಸರ್ಡ್. ಅಲ್ಲಿಯ ಮುಖಂಡರುಗಳು ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದಾರೆ. ಈಗ ಈ ಮೊಟ್ಟೆ ಒಗೆಯೋದಂತ ದೊಡ್ಡ ಕೆಲಸನ ಇದು? ಮಾಡಕ್ ನಮಗೂ ಬರಲ್ವಾ? ನಾವು ಮಾಡೋದಿಲ್ಲ, ಮಾಡಬಾರ್ದು. ನಾವು ಅಷ್ಟೆಲ್ಲ ಯಾರು ಮಾಡಬಾರ್ದು. ಚಿಲ್ಲರೆ ಕೆಲಸ ಇದು, ಮೊಟ್ಟೆ ಒಗೆಯುವಂಥದ್ದು, ಇದು ಮಾಡುವಂಥದ್ದು. ನಿಮ್ಮ ಇದಕ್ಕೆ ತುಂಬ ಸಹ ಈ ಒಂದು ಕೆಲಸವನ್ನು ಇದು ಮಾಡಿದರೆ, ಇದು ಯಾರು ಸಾಮಾನ್ಯ ಜನ ಮಾಡಿಲ್ಲ. ಇದನ್ನು ಇದು ಬಿಜೆಪಿಯ ಮುಖಂಡರಿಗೂ ಬಿಜೆಪಿಯ ಕಾರ್ಯಕರ್ತರು RSSನವರು ಮಾಡಿರುವಂತ ಕೆಲಸ ಇದು. ವಿಪಕ್ಷಗಳನ್ನ ಯಾವ್ದಾದ್ರು ಒಂದು ಕಾರಣಕ್ಕೆ ಅವರು ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಹತಾಶರಾಗಿ ಈಗ ಈ ರೀತಿ ಫಿಸಿಕಲ್ ವೈಲೆನ್ಸ್ಗೆ ಇಳಿದಿದ್ದಾರೆ. ಬಿಜೆಪಿ ಒಂದು ಏನು ಕೃತ್ಯ ಇದೆ, ಹೇಡಿ ಕೃತ್ಯ, ಅದನ್ನ ನಾವು ಅದನ್ನ ವಿರೋಧ ಮಾಡ್ತೀವಲ್ಲ. ಆದ್ರೆ ಅವ್ರ ರೀತಿ ನಾವು ಮೊಟ್ಟೆ ಎಸೆಯೋದಾಗ್ಲಿ, ಕಲ್ಲೆಸೆಯೋದಾಗ್ಲಿ, ನಾಯಕರ ಕಾರ್ ಒಳಗಡೆ ವಸ್ತುಗಳನ್ನು ಬಿಸಾಕೋದಾಗ್ಲಿ ಅಂತ ಕೆಲಸ ನಾವು ಯಾವತ್ತೂ ಮಾಡೋದಿಲ್ಲ. ಸರ್ಕಾರಕ್ಕೆ ಅವ್ರದ್ದೇ ಆದಂತಹ ಭ್ರಷ್ಟಾಚಾರ ಇಲಾಖೆ ಈ ರೀತಿ ಜಿಲ್ಲೆಯಾದ್ಯಂತ ಈ ರೀತಿ ದಾಳಿ ಮಾಡ್ತಾರೆ. 5 ಕಡೆ ದಾಳಿ ಮಾಡಿದ್ದಾರೆ. ಆ ಮುನ್ಸೂಚನೆ ಇದ್ರೂ ಕೂಡ ಯಾವುದೇ ಕ್ರಮಗಳನ್ನು ತಗೊಳ್ತಾರೆ.
ಆ ಕಿಡಿಗೇಡಿಗಳನ್ನ ಬಂಧಿಸಿದ್ದೇನೆ. ಸರ್ಕಾರಕ್ಕೆ ಒಂದು ಪ್ರಾಯೋಗಿಕವಾಗಿ ಈ ದಾಳಿಗೆ ಎಡೆ ಮಾಡಿಕೊಂಡಿರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ದುರದೃಷ್ಟಕರ ಬೆಳವಣಿಗೆ. ಅವರು ಮೂರ್ಖರು ಅನ್ನೋದಕ್ಕೆ ಏನು ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ. ಮೊಟ್ಟೆ ಎಸಿತಾರೆ. ಮೊಟ್ಟೆ ಎಸೆಯೋ ಪದಾರ್ಥನೇನ್ರಿ? ಅದು ತಿನ್ನೋ ಪದಾರ್ಥ. ತಿನ್ನೋ ಪದಾರ್ಥನ ಎಸಿತಾರಂದ್ರೆ ಅವ್ರಿಗೆ ಬುದ್ಧಿ ಇರೋರಂತ ಹೇಳ್ಬೇಕು, ಮೂರ್ಖರಂತ ಹೇಳ್ಬೇಕು. ಈಗ ನಾವೆಲ್ಲ ಇದ್ದೀವಿ, ನಮ್ ಕೈಗೆ ಮೊಟ್ಟೆ ಕೊಟ್ರೆ ಏನ್ ಮಾಡ್ತೀವಿ? ಬೇಯಿಸ್ಕೊಡ್ತೀವಿ. ಅಂದ್ರೆ ಇವ್ರಿಗೆ ತಿನ್ನೋದು ಯಾವ್ದು, ಬಿಸಾಡೋದು ಯಾವ್ದು ಅಂತ ಕೂಡ ಗೊತ್ತು. ಈ ಮೂರ್ಖರು ಈ ದೇಶ ನಡೆಸಕ್ ಪ್ರತಿಯೊಬ್ಬ ಕನ್ನಡಿಗರಿಗೂ ಅನ್ಯಾಯ ಆಗಿದೆ ಈಗ ಈ 3 ವರ್ಷದಿಂದ. ಸೊ ಹಾಗಾಗಿ ಈ ರೀತಿ ಅವರು ಮಾಡಿದ್ರೆ ಅವ್ರಿಗೆ ಅವ್ರ ಸರ್ಕಾರಕ್ಕೆ ಇಂಡೈರೆಕ್ಟ್ ಆಗಿ ಮೊಟ್ಟೆ ಹೊಡೆದಂಗೆ ಆಯ್ತು. ಯಾಕಂದ್ರೆ ಅವ್ರಿಗೆ ಅವ್ರ ಕಾನೂನು ವ್ಯವಸ್ಥೆ ಆಗಿರ್ಲಿ, ಅವರ ಹೋಮ್ ಮಿನಿಸ್ಟರ್ ಆಗಿರ್ಲಿ, ಅವ್ರ ಸರ್ಕಾರ ಆಗಿರ್ಲಿ, ಅವ್ರಿಗೆ ನಿಜವಾಗ್ಲೂ ಕೆಲಸ ಮಾಡಕ್ ಆಗಲ್ಲ, ಬರಲ್ಲ ಅಂತ ಅರ್ಥ ಆಯ್ತು. ಇವತ್ತು ಈ ರೀತಿಯ ದಾಳಿ ಆಗಬೇಕಾದ್ರೆ ಏಕಾಏಕಿ ಆಗತಕ್ಕಂಥದ್ದೆಲ್ಲ ವ್ಯವಸ್ಥಿತವಾದಂತ ಸಂಚು ಆಗಿದೆ. ಈ ಸಂಚಿನಲ್ಲಿ ರೂಪಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು. ನೆನ್ನೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಬೇಲೆಬಲ್ ಅಫೆನ್ಸಸ್ ಹಾಕಿ ಅವರು ಎಲ್ಲರೂ ಸಹ ಪೊಲೀಸ್ ಠಾಣೆಯಲ್ಲಿ ರಿಲೀಸ್ ಮಾಡತಕ್ಕಂಥದ್ದು ಯಾರಿಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಬಿಜೆಪಿ ರಾಜ್ಯ ಸರ್ಕಾರ ಶಾಮೀಲಾಗಿಲ್ಲ ಅನ್ನೋಂಥದ್ದೇ. ಅವರೇ ಆಗಿ ಈ ರೀತಿಯ ಬೇಲೆಬಲ್ ಅಫೆನ್ಸ್ ಆಗಿ ಅವರನ್ನ ರಿಲೀಸ್ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ನಿಮಗೇನಾದ್ರೂ ಇದ್ರೆ ಇಟ್ ಇಸ್ ಅನ್ ಅಟ್ಯಾಕ್ ಆನ್ CLP ಲೀಡರ್. ಅವರ ಮೇಲೆ ಪ್ರಾಣಾಂತಿಕವಾಗುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಕ್ಕೆ ಈ ಭಾರತೀಯ ಜನತಾ ಪಾರ್ಟಿ ಅವರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸನ್ನ ದಾಖಲಾಗಬೇಕು. ಯಾರೆಲ್ಲ ಸಂಬಂಧಪಟ್ಟಂತವರಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥದ್ದನ್ನು ಹೇಳಿಕೆ ಬಯಸ್ತೇನೆ. ಸಿದ್ದರಾಮಯ್ಯ ಕಾನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ಈಗ ಕಾಂಗ್ರೆಸ್ ಅವರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ, ಇದನ್ನು ವಿರೋಧಿಸ್ತಾ ಇದ್ದಾರೆ. ನಲಪಾಡ್ ತಂಡದಿಂದ ಬೆಂಗಳೂರಲ್ಲಿ ಮೊಟ್ಟೆ ಪ್ರತಿಭಟನೆ ನಡೀತಾ ಇದೆ. ವಾರ್ ಮೆಮೋರಿಯಲ್ ಸರ್ಕಲ್ನಲ್ಲಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಓರ್ವ ACP, 3 ಇನ್ಸ್ಪೆಕ್ಟರ್ಗಳು, 6 ಮಂದಿ ASIಗಳು, 40ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಬಿಗಿ ಭದ್ರತೆ ಅಂತ ನಿಯೋಜನೆ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡೋದಕ್ಕೆ ಯಾರಾದರೂ ಮುಂದಾದ್ರೆ ಅವರನ್ನೆಲ್ಲ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಈಗ ನಲಪಾಡ್ ಟೀಮ್ದು ಪ್ಲಾನ್ ಏನು ಅಂತಂದ್ರೆ ಬಿಜೆಪಿಯ ಎಲ್ಲ ಶಾಸಕರಿಗೆ, ಸಚಿವರಿಗೆ ಮೊಟ್ಟೆಯನ್ನ ಪಾರ್ಸಲ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆದ್ರೆ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡೋಕೆ ಬಂದ್ರೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನೋಡಿ, ಕೈಯಲ್ಲಿ ಮೊಟ್ಟೆ ತೋರಿಸ್ತಾ ಇದೀವಿ. ನಲಪಾಡ್ ಕೈಯಲ್ಲಿ ಮೊಟ್ಟೆ ಇದೆ. ಮತ್ತೆ ಇವರೆಲ್ಲ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು, ಲೀಡರ್ಸ್ ಎಲ್ಲರೂ ಇದ್ದಾರೆ. ಇವ್ರ ಉದ್ದೇಶ ಇದ್ದಿದ್ದು ನಮ್ಮ ನಾಯಕರ ಮೇಲೆ ಇವ್ರು ಮೊಟ್ಟೆ ಎಸಿತಾರೆ ಅಂತ ಹೇಳಿದ್ಮೇಲೆ ಇವ್ರುಗಳಿಗೂ ನಾವು ಮೊಟ್ಟೆ ಕಳಿಸ್ಕೊಡ್ಬೇಕು, ಪಾರ್ಸಲ್ ಮಾಡಬೇಕು. ಮೊಟ್ಟೆ ಒಡೆಯೋ ಸಂಸ್ಕೃತಿ ನಮ್ದಲ್ಲ. ಅವ್ರಿಗೆ ಆ ಸಂಸ್ಕೃತಿ ಇರ್ಬೋದು, ಆದ್ರೆ ನಾವು ಇವ್ರಿಗೆ ಮೊಟ್ಟೆ ಪಾರ್ಸಲ್ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿ ಯೂತ್ ಕಾಂಗ್ರೆಸ್ನವರು ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರು. ಆದ್ರೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡೋಕೆ ಬಂದಿದ್ರಿಂದ ಅವ್ರನ್ನೆಲ್ಲ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗೆ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಲಪಾಡ್ ಟೀಮ್ನಲ್ಲಿ ಬೆಂಗಳೂರಿನಲ್ಲಿ ವಾರ್ ಮೆಮೋರಿಯಲ್ ಸರ್ಕಲ್ನಲ್ಲಿ ಈ ಘಟನೆ ನಡೆದಿದೆ. ಎರಡನೇ ಹಂತದ ಕಾಡಾನೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ರಾಮನಗರದ ತೆಂಗಿನಕಲ್ಲು ಅರಣ್ಯದಲ್ಲಿ 2ನೇ ಆನೆಯನ್ನ ಸೆರೆ ಹಿಡಿದಿದ್ದಾರೆ. ಅರವಳಿಕೆ ಮದ್ದು ನೀಡಿ 19 ವರ್ಷದ ಗಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ಆದರೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆ ಕೊಂದ ಆನೆ ಇವ್ರು ಹಿಡಿದಿಲ್ಲ, ಯಾವುದೋ ಸಣ್ಣ ಆನೆ ಹಿಡ್ಕೊಂಡ್ ಬಂದಿದ್ದಾರೆ, ಕಾಟಾಚಾರಕ್ಕೆ ಆನೆ ಹಿಡ್ಕೊಂಡ್ ಬಂದಿದ್ದಾರೆ. ಈ ಆನೆನ ಇಲ್ಲೇ ಬಿಟ್ರು ಪರವಾಗಿಲ್ಲ, ನಮ್ಮ ಮನೆಗೆ ಕಳಿಸ್ಕೊಡಿ, ನಾವೇ ಸಾಕೊಳ್ತೀವಿ, ಬಟ್ ನಮಗ್ ಬೇಕಾಗಿರೋದು ಮಹಿಳೆಯನ್ನ ಕೊಂದಿರುವಂತ ಆನೆ ಹಿಡೀರಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಷಯವಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ವ್ಯಾಪ್ತಿಯ ತೆಂಗಿನಕಲ್ಲು ಅರಣ್ಯ ಪ್ರದೇಶದಲ್ಲಿ 2ನೇ ಹಂತದ ಆನೆ ಕಾರ್ಯಾಚರಣೆ ಇವತ್ತು ಯಶಸ್ವಿಯಾಗಿದೆ. ಈಗ ಮತ್ತೊಂದು ಆನೆಯನ್ನ ಅರಣ್ಯಾಧಿಕಾರಿಗಳು ಮತ್ತಂತೆ ವೈದ್ಯರು ಕೂಡ
ಕಾರ್ಯಾಚರಣೆಯನ್ನ ನಡೆಸಿ ಒಂದು ಆನೆಯನ್ನ ಸೆರೆಯನ್ನ ಹಿಡಿದಿದ್ದಾರೆ. ಈಗ ನೇರವಾಗಿ ಆ ದೃಶ್ಯಗಳನ್ನ ನೋಡಬಹುದು. ಈಗ ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು, ಸುಮಾರು ವೈದ್ಯರು ಮತ್ತೆ ಅರಣ್ಯಾಧಿಕಾರಿಗಳು ಮಾಹಿತಿಯ ಪ್ರಕಾರ ಇದು ಸುಮಾರು 20 ವರ್ಷದ ಕೆಳಗಡೆ ಇರತಕ್ಕಂತ ಒಂದು ಆನೆ, ಗಂಡ ಆನೆ ಅಂತ ಮಾಹಿತಿ ಸಿಗ್ತಾ ಇದೆ. ಈಗ 2ನೇ ಹಂತದ ಕಾರ್ಯಾಚರಣೆಯಲ್ಲಿ 5 ಆನೆಗಳ ಸಾಕಾನೆಗಳ ಸಹಕಾರದೊಂದಿಗೆ ಈ ಒಂದು ಕಾಡಾನೆಯನ್ನ ಸೆರೆಯನ್ನ ಹಿಡಿದಿದ್ದಾರೆ. ಈಗ ಸ್ಥಳದಲ್ಲಿ ಆ ಮಾವುತರು ಕೂಡ ಆ ಆನೆಯನ್ನ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ಒಂದು ವಿಶ್ರಾಂತಿಯನ್ನ ಪಡಿತಾ ಇರುವಂತಹ ದೃಶ್ಯಗಳನ್ನ ನೋಡಬಹುದು. ಒಟ್ಟಾರೆ ಈಗ ಈ ಒಂದು ಗ್ರಾಮಸ್ಥರು, ಸ್ಥಳೀಯ ಗ್ರಾಮಸ್ಥರು ಈ ಒಂದು ಕಾರ್ಯಾಚರಣೆಗೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಏನು ಮಹಿಳೆಯನ್ನ ಒಂದು ಸಾವನ್ನ ಅಪ್ಪಿದ್ರು, ಆ ಒಂದು ಮಹಿಳೆಗೆ ಸಾವಿಗೆ ಕಾರಣ ಆಗಿದ್ದಂತ ಆನೆಯನ್ನ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ವೈದ್ಯರ ತಂಡ ಒಂದು ವಿಫಲ ಆಗಿದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತಾನೂ ಕೂಡ ಸ್ಥಳೀಯ ಗ್ರಾಮಸ್ಥರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಸ್ಥಳದಲ್ಲಿ ಒಂದು ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಆನೆಯನ್ನ ಹಿಡಿಲಿಕ್ಕೆ ನಾವು ಅಂದ್ರೆ ಕಾರ್ಯಾಚರಣೆ ಮಾಡಿದ್ದಾರೆ, ಆದ್ರೆ ಇದನ್ನ ಸ್ಥಳಾಂತರ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಏನು ಹೆಚ್ಚಿನ ಒಂದು ದಾಳಿಯನ್ನ ಮಾಡ್ತಾ ಇದ್ದಂತ ಒಂದು ಸಲಗವನ್ನ ಹಿಡಿಬೇಕು, ಇದು ಚಿಕ್ಕ ಒಂದು ಆನೆಯನ್ನ ಹಿಡಿದಿದೆ ಅನ್ನುವಂತ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಒಂದು ಗ್ರಾಮಸ್ಥರು ಹೇಳುವ ಪ್ರಕಾರ ಈ ಒಂದು ಆನೆ ಕಾರ್ಯಾಚರಣೆ ಮಾಡಿರುವ ವಿಚಾರದಲ್ಲಿ ನಮ್ಮ ಒಂದು ಆಕ್ಷೇಪ ಇದೆ. ಏನು ಪ್ರಮುಖವಾಗಿ ಈ ಭಾಗದಲ್ಲಿ ಬೆಳೆ ನಾಶವನ್ನ ಮಾಡ್ತಾ ಇತ್ತು, ಆ ಒಂದು ಆನೆಯನ್ನ ಹಿಡಿಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ಇವೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.